ಕುಮಾರ್ ಚಿತ್ರದ ನಾಯಕಿ ಸಂಯುಕ್ತಾ ಹೆಗ್ಡೆ ಚಿತ್ರೀಕರಣ ಶುರುವಾಗ್ತಾ ಇದ್ದಂತೆ ಖ್ಯಾತಿಯನ್ನ ತೆಗೆದಿದ್ದಾರೆ. ಕೊನೆಯ ಹಂತದಲ್ಲಿ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಿನಿಮಾದ ಫೋಟೋ ಶೂಟ್ ಹಾಗೂ ಮುಹೂರ್ತ ಕೂಡ ನೆರವೇರಿದೆ. ಆದರೆ ಕೊನೆಯ ಹಂತದಲ್ಲಿ ನಾಯಕಿ ಸಂಯುಕ್ತಾ ಹೆಗ್ಡೆ ಚಿತ್ರತಂಡಕ್ಕೆ ಕೈಕೊಟ್ಟಿದ್ದು ಚಿತ್ರೀಕರಣಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ತಮಿಳು ಚಿತ್ರಕ್ಕಾಗಿ ಕನ್ನಡ ಸಿನಿಮಾದಿಂದ ಹೊರ ಹೋಗೋಕೆ ಸಂಯುಕ್ತಾ ಹೆಗ್ಡೆ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೋ ಕಾಲೇಜ್ ಕುಮಾರ್ ಚಿತ್ರವನ್ನ MR ಪಿಕ್ಚರ್ಸ್ ನ ಪದ್ಮನಾಭ್ ನಿರ್ಮಾಣ ಮಾಡ್ತಾ ಇದ್ದಾರೆ ಹಾಗೂ ನಿರ್ದೇಶಕ ಅಲೆಮಾರಿ ಸಂತು ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಕೆಂಡಸಂಪಿಗೆ ಖ್ಯಾತಿಯ ನಟ ವಿಕ್ಕಿ ನಾಯಕನಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದೀಗ ಹೆರೋಯಿನ್ ಕೈ ಕೊಟ್ಟಿರೋದ್ರ ಪರಿಣಾಮ ಸಿನಿಮಾ ಟೀಮ್ ವಾಣಿಜ್ಯ ಮಂಡಳಿಯ ಮೆಟ್ಟಿಲೇರಿದೆ. ಕೆಂಡಸಂಪಿಗೆ ಸಿನಿಮಾದ ಖ್ಯಾತಿಯ ವಿಕ್ಕಿ ನಾಯಕನಾಗಿ ನಟಿಸ್ತಾ ಇರುವಂತಹ ಚಿತ್ರ. ನಟಿ ಸಂಯುಕ್ತಾ ಹೆಗ್ಡೆ ಚಿತ್ರದ ಮುಹೂರ್ತ ಹಾಗೂ ಫೋಟೋಶೂಟ್ನಲ್ಲೂ ಕೂಡ ಪಾಲ್ಗೊಂಡಿದ್ರು. ಇದೀಗ ತಮಿಳು ಸಿನಿಮಾದಲ್ಲಿ ಆಫರ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಇವರು ಕನ್ನಡ ಸಿನಿಮಾದಿಂದ ಹೊರಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಕ್ಕಾಗಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮೆಟ್ಟಿಲೇರಿದ್ದಾರೆ ಸಿನಿಮಾ ಟೀಮ್ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸಿನಿಮಾಗೆ ಡೇಟನ್ನು ಕೊಟ್ಟು ಕಾಲ್ ಶೀಟನ್ನು ಕೊಟ್ಟು ಬಳಿಕ ಫೋಟೋಶೂಟ್ ಆದ ನಂತರ ಈಗ ಕೈಕೊಟ್ಟಿದ್ದಾರೆ ಎನ್ನುವಂಥದ್ದು ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್. ಲಕ್ಷ್ಮಿ, ಏನ್ ಮಾಹಿತಿ ಸಿಗ್ತಾ ಇದೆ? ಯಾಕೆ ಈ ರೀತಿ ಕಾಂಟ್ರವರ್ಸಿ ಆಗಿದೆ ಈ ಟೀಮ್ನಲ್ಲಿ? ಅಮರ್ ಪ್ರಸಾದ್, ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಏನು ಕಳೆದ ತಿಂಗಳಿನಲ್ಲಿ ಕಾಲೇಜ್ ಕುಮಾರ್ ಸಿನಿಮಾ ಏನು ಫೋಟೋ ಶೂಟ್ ಆಗಿತ್ತು ಕಲರ್ಫುಲ್ ಆಗಿ. ಅದಾದ ನಂತರ ಇದೇ ತಿಂಗಳ 1ನೇ ತಾರೀಕು ಅಂದ್ರೆ ಮೇ 1ನೇ ತಾರೀಕು ಇಲ್ಲಿ ಏನು ಚಾಲುಕ್ಯ ಸರ್ಕಲ್ ನಲ್ಲಿ ಇರ್ತಕ್ಕಂತ ಪದ್ಮನಾಭ ಅವರ ಒಂದು ಆಫೀಸ್ ಮುಂದ್ಗಡೆ ಇರ್ತಕ್ಕಂಥ ಒಂದು ದೇವಾಲಯದಲ್ಲಿ ಏನು ಅದ್ದೂರಿಯಾಗಿ ಸೆಟ್ ಏರಿತ್ತು ಸಿನಿಮಾ. ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಸಾಕ್ಷಿಯಾಗಿದ್ರು. ಇನ್ನು ಕಿರಿಕ್ ಪಾರ್ಟಿ ಖ್ಯಾತಿಯ ಸಂಯುಕ್ತಾ ಹೆಗ್ಡೆ ಸಿನಿಮಾದ ನಟಿಯಾಗಿ ಆಯ್ಕೆಯಾಗಿದ್ರು. ಆದ್ರೆ ಈ ಕಿರಿಕ್ ಪಾರ್ಟಿ ಖ್ಯಾತಿಯ ಏನು ಸಂಯುಕ್ತಾ ಹೆಗ್ಡೆಗೆ ತಮಿಳು ಸೇರಿದಂತೆ ಕನ್ನಡದಲ್ಲಿ ಸಾಕಷ್ಟು ಅವಕಾಶಗಳು ಅರಸಿ ಬರ್ತಾ ಇತ್ತು. ಹಾಗಾಗಿ ಇವರು ಅಫಿಷಿಯಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಅಂತಕ್ಕಂತ ಒಂದು ಮಾತುಗಳು ಕೇಳಿ ಬಂದಿವೆ. ಜೊತೆಗೆ ಇವರು ಅಂದ್ರೆ ಡೇಟ್ಸ್ ಕ್ಲಾಶ್ ಆಗ್ತಾ ಇರೋ ಒಂದೇ ಒಂದು ಕಾರಣದಿಂದ ಅಂದ್ರೆ ತಮಿಳು ಸಿನಿಮಾ ಮತ್ತೆ ಕನ್ನಡದ 2 ಸಿನಿಮಾಗಳು ಈ ಕಾಲೇಜ್ ಕುಮಾರ್ ಸಿನಿಮಾದ ಜೊತೆಗೆ 3 ಸಿನಿಮಾಗಳ ಡೇಟ್ಸ್ ಕ್ಲಾಶ್ ಆಗ್ತಾ ಇರೋದ್ರಿಂದ ಈ ನಟಿ ಈ ಸಿನಿಮಾಗೆ ಡೇಟ್ಸ್ ಕೊಡಕ್ಕೆ ಆಗ್ತಿಲ್ಲ ಅಂತಕ್ಕಂತ ಆರೋಪವನ್ನ ಚಿತ್ರದ ಕಾಲೇಜ್ ಕುಮಾರ್ ಚಿತ್ರದ ನಿರ್ದೇಶಕ ಅಲೆಮಾರಿ ಸಂತು ಮತ್ತು ನಿರ್ಮಾಪಕ ಪದ್ಮನಾಭ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಂಯುಕ್ತ ಅವ್ರನ್ನ ಸಂಪರ್ಕಿಸಲು ಪ್ರಯತ್ನಿಸಿದಾಗ TV9 ವತಿಯಿಂದ ಸಂಯುಕ್ತ ಅವರು ಇದಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ನಾನು ಖಂಡಿತ ಈ ಸಿನಿಮಾ ಮಾಡೇ ಮಾಡ್ತೀನಿ, ಆದ್ರೆ ನನ್ಗೆ ಪದ್ಮನಾಭ ಅವರ ಬಳಿ ನಾನು ಮನವಿ ಮಾಡಿದ್ದೇನೆ. ನನಗೆ ಈ ಡೇಟ್ಸ್ ಕ್ಲಾಶ್ ಆಗದಿರ ನೋಡ್ಕೊಳ್ಳೋಂಗಿದ್ರೆ ನಾನು ಡೆಫಿನೆಟ್ಲಿ ಈ ಸಿನಿಮಾ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಈ ಸಿನಿಮಾದಿಂದ ಹೊರಗುಳಿಯುವಂತ ಮಾಹಿತಿಯನ್ನು ಅವ್ರು ನೀಡ್ತಾ ಇಲ್ಲ. ಈ ಸಿನಿಮಾದಲ್ಲಿ ನಾನು ಮುಂದುವರಿಯಲಿದ್ದೇನೆ ನಟಿಯಾಗಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಡೇಟ್ ಕ್ಲಾಶ್ ಅಂದ್ರೆ ಯಾವ ರೀತಿ? ಈಗ ಅಂದ್ರೆ ಒಂದು ವೇಳೆ 2 ತಮಿಳು ಹಾಗೂ ಈ ಸಿನಿಮಾ ಒಟ್ಟೊಟ್ಟಿಗೆ ಬಂತು ಅಂತ ಹೇಳಿದ್ರೆ ಇವರು ಈ ಸಿನಿಮಾದಲ್ಲಿ ಮಾಡಲ್ಲ ಅಂತನಾ ಅಥವಾ ಹೇಗೆ, ಯಾವ ರೀತಿ? ಖಂಡಿತ ಅಮರ್ ಪ್ರಸಾದ್, ನಿಮ್ಮಲ್ಲಿ ಒಂದು ಸಿನಿಮಾ ಇದೆ ಹಾಗೆ. ನಂತರ ಕನ್ನಡದಲ್ಲಿ ವಾಸು ಅಂತ ಸಿನಿಮಾ ಆಯ್ಕೆಯಾಗಿ ಸೆಲೆಕ್ಟ್ ಆಗಿದ್ರು ಈ ಹಿಂದೆನೆ. ಈಗ ಕಾಲೇಜ್ ಕುಮಾರ್. ಹೀಗಾಗಿ 3 ಸಿನಿಮಾಗಳು ಒಟ್ಟಿಗೆ ಚಿತ್ರವಾಗ್ತಿರೋದ್ರಿಂದ 3 ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸೋದು ನನಗೆ ಸ್ವಲ್ಪ ಕಷ್ಟವಾಗುತ್ತೆ. ಹಾಗಾಗಿ ಒಂದು ಸಿನಿಮಾದ ನಂತರ ಮತ್ತೊಂದು ಸಿನಿಮಾಗೆ ನನಗೆ ಡೇಟ್ಸ್ ಹೊಂದಾಣಿಕೆ ಮಾಡಿಕೊಡು ಹೋಗಿದ್ರೆ ನಾನು ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮುಂದುವರಿಯಲಿದ್ದೇನೆ ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಓಕೆ, ಧನ್ಯವಾದ ಲಕ್ಷ್ಮಿ. ಈಗ ನಿರ್ಮಾಪಕ ಪದ್ಮನಾಭ್ ಅವರು ಸಂಪರ್ಕದಲ್ಲಿದ್ದಾರೆ. ಪದ್ಮನಾಭ್ ಅವರೇ, ಇದು ನೀವು ಫಿಲ್ಮ್ಗೆ ಸೈನ್ ಮಾಡಿಸುವಂತ ಸಂದರ್ಭದಲ್ಲಿ ಈ ಡೇಟ್ ಕ್ಲಾಶ್ ಇತ್ಯಾದಿಗಳ ಬಗ್ಗೆ ಚರ್ಚೆ ಆಗಿರ್ಲಿಲ್ವಾ? ಈಗ ಯಾಕೆ ಈ ವಿಚಾರ ಬರ್ತಾ ಇದೆ? ಆಕ್ಚುಲಿ 24ಕ್ಕೆ ನಮ್ದು ಫೋಟೋ ಶೂಟ್ ಆಗಿತ್ತು. ನಮ್ ಡೈರೆಕ್ಟರ್ ಎಲ್ಲ ಕುತ್ಕೊಂಡು ಅವ್ರ ಹತ್ರ ಮಾತಾಡಿದ್ರು ಎಲ್ಲ. ನಾನು ಅದು ಮಧ್ಯದಲ್ಲಿ ಹೀರೋಯಿನ್ ವಿಚಾರದಲ್ಲಿ ನಾನು ಹೋಗಿರ್ಲಿಲ್ಲ. ಸೊ ಆ ಕ್ಯಾರೆಕ್ಟರ್ಗೆ ಅದೇ ಹುಡುಗಿ ಬೇಕು ಸರ್ ಅಂತ ಹೇಳಿದ್ರು. ಸರಿ ಅಂತ ಹೇಳಿದ್ದೆ. ಫೋಟೋ ಶೂಟ್ ಆಗಿದೆ, ಪೂಜೆ ಆಗಿದೆ, ಪ್ರೆಸ್ ಮೀಟ್ ಆಗಿದೆ. ಆಕ್ಚುಲಿ ಶೂಟಿಂಗ್ 5th ಇಂದ ಸ್ಟಾರ್ಟ್ ಆಗಿದೆ. ಸಡನ್ ಆಗಿ ಏನಾಯ್ತು ಅಂತ ಹಾಗಾದ್ರೆ? ಅವ್ರಿಗೆ ಒಂದು ತಮಿಳ್ ಸಿನಿಮಾ ಬಂದಿದೆಯಂತೆ. ಮೊದ್ಲೇ ಗೊತ್ತಿರ್ಲಿಲ್ವಾ ಅದು? ಯಾರಿಗೆ? ಅವರಿಗೆ. ಅವ್ರು ನಮ್ ಪೂಜೆ ದಿವಸ ನನ್ ಕಾರಲ್ಲೇ ಹೋಗಿ ನನ್ ಪೂಜೆ ಮುಗಿಸ್ಕೊಂಡು ನನ್ ಕಾರಲ್ಲಿ ಏರ್ಪೋರ್ಟ್ ಡ್ರಾಪ್ ತಗೊಂಡ್ರು. ಅವತ್ ಕನ್ಫರ್ಮ್ ಮಾಡ್ಬಿಟ್ಟು ನನ್ಗೆ ಗೊತ್ತಾಗಿದ್ದು ಮೊನ್ನೆ ರಾತ್ರಿ.
ನಾನು ಹೇಳ್ದೆ ಎಲ್ಲ ಶೆಡ್ಯೂಲ್ ಆಗಿದೆ, ಎಲ್ಲ ಆರ್ಟಿಸ್ಟ್ ಎಲ್ಲ ಕನ್ಫರ್ಮ್ ಆಗಿದೆ, ಲೊಕೇಶನ್ ಫಿಕ್ಸ್ ಆಗಿದೆ, 15th ಶೂಟಿಂಗ್ ಸ್ಟಾರ್ಟ್ ಆಗಿದೆ, ನಾಳೆ ಅವ್ರದ್ದು ಕಾಲ್ ಶೀಟ್ ಇದೆ. ನೀವು ಈ ತರ ಮಾಡಿದ್ರೆ ತುಂಬಾ ತಪ್ಪಾಗುತ್ತೆ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ನೀವು ಫಸ್ಟ್ ಆಫ್ ಆಲ್ ನೀವು ಕನ್ನಡದಿಂದ ಇವತ್ತು ಏನಾದ್ರು ಹೆಸರು ಯಾರು ಅಂತ ಗೊತ್ತಾಗಿದ್ರೆ ಅದು ಕನ್ನಡ. ಹೌದು ಹೌದು. ಕನ್ನಡನ ಬಿಟ್ಟು ನೀವು ತಮಿಳ್ಗೆ ನನ್ಗೆ ಅಲ್ಲಿ ಫ್ಯೂಚರ್ ಇದೆ ಅಂತ ಹೇಳ್ತಾ ಇದೀರ ಅಂತ ಅರ್ಥ ಆಗ್ತಾ ಇಲ್ಲ. ಪಾಪ ನಮ್ಮ ನಿರ್ಮಾಪಕ ಸಂಘದ ಕಾರ್ಯದರ್ಶಿ ಬಾಬು ಅವರು ತುಂಬಾ ಅವ್ರ ಬುದ್ಧಿ ಹೇಳಿದ್ರು, ಬೇಡಮ್ಮ ಫಸ್ಟ್ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕು ಅಂತ. ಅವ್ರು ಯಾವ ಪರಿಸ್ಥಿತಿಲೂ ಕೇಳೋ ಪರಿಸ್ಥಿತಿಲಿ ಇಲ್ಲ. ಈಗ ನಮ್ಗೆ ನಾಳೆ ಕಾಲ್ ಶೀಟ್ ಇದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಹೇಗೆ ನನ್ಗೆ ನ್ಯಾಯ ಸಿಗ್ಬೇಕು. ಇಂತ ಕನ್ನಡದ ನಿರ್ಮಾಪಕರಿಗೆ, ಯಾಕೆಂದ್ರೆ ಕನ್ನಡ ಚಿತ್ರ ನಿರ್ಮಾಪಕರಿಗೆ ಎಷ್ಟು ಕಷ್ಟ ಪಿಕ್ಚರ್ ಮಾಡೋದು ಅಂತ ಅವ್ರ ನಿರ್ಮಾಪಕರಿಗೆ ಗೊತ್ತು. ಅಡ್ವಾನ್ಸ್ ಪೇಮೆಂಟ್ ಆಗಿದೆಯಾ? ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ತೀನಿ, ನಮ್ಮ ಪೇಮೆಂಟ್ ಅಂದ್ರೆ ಅದು ನಾವು RTGS ಮಾಡಕ್ಕೆ ಅವ್ರಿಗೆ ಒಂದು ನಮ್ಮ ಹತ್ರ ಡೀಟೇಲ್ಸ್ ಎಲ್ಲ ಇದೆ. ಪೇಮೆಂಟ್ ಎಲ್ಲ ಮಾತಾಡಿ ಡೈರೆಕ್ಟ್ರು, ನಾನು, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮೈಸೂರು ಸುರೇಶ್ ಒಂದು 50 ಸಲ ಫೋನ್ ಮಾಡಿದ್ದಾರೆ. ಇವತ್ತು ಕೊಡ್ತೀನಿ, ನಮ್ಮ ಅಪ್ಪನ ಅಕೌಂಟ್ ಬೇಡ, ನಾನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರು. ಒಂದೇ ಪ್ರಶ್ನೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಫೋಟೋ ಶೂಟ್ ಯಾಕೆ ಬರ್ಬೇಕಾಗಿತ್ತು? ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಫೋಟೋ ಶೂಟ್ ಮಾಡಿದ್ದೀನಿ. ಅದಾದ್ಮೇಲೆ ಪೂಜೆಗೆ ಬಂದಿದ್ದಾರೆ, ಪೂಜೆಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ, ನಾನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅವ್ರಿಗೆ ಡೇಟ್ಸ್ ಕೊಟ್ಟಿದ್ದೀನಿ, ಅದೆಲ್ಲ ಕಮಿಟ್ಮೆಂಟ್ ಆಗಿದೆ, ಎಸ್ ಅಂತ ಕಳ್ಸಿದ್ದಾರೆ ಅವ್ರ ಮ್ಯಾನೇಜರ್ ಎಲ್ಲ ಟೋಟಲ್ಗೆ. ಈಗ ಕಾಲೇಜ್ ಕುಮಾರ್ ಸಿನಿಮಾಗೆ ಒಪ್ಕೊಂಡು ಅದಕ್ಕೆ ಎಲ್ಲವೂ ಕೂಡ ಸಜ್ಜಾಗಿತ್ತು, ಆದ್ರೆ ಇನ್ ಬಿಟ್ವೀನ್ ಅವರಿಗೆ ಬೇರೆ ಆಫರ್ ಬಂದಿದ್ರಿಂದ ಇಲ್ಲಿ ಕೈ ಕೊಟ್ಟು ಹೋಗ್ತಿದ್ದಾರೆ ಅಂತ ನಿಮ್ಮ ಆರೋಪನಾ? 100ಕ್ಕೆ 100%. ನನ್ನ 1ನೇ ತಾರೀಕು ನನ್ನ ಪೂಜೆ ದಿವಸ ಇಲ್ಲದೆ ಇರೋದು, 3ನೇ ತಾರೀಕು ನಮ್ಮ ಡೈರೆಕ್ಟರ್ಗೆ ಫೋನ್ ಮಾಡಿ ಈ ತರ ಇದೆ, ನನ್ಗೆ ಒಂದು ತಮಿಳ್ ಚಿತ್ರ ಬಂದಿದೆ, ನಾನು ಹೋಗ್ಬೇಕು, ನನ್ನ ಫ್ಯೂಚರ್ ಅಂತ ಹೇಳಿದ್ರೆ ಕನ್ನಡದಕ್ಕಿಂತ ನಮ್ಮ ತಾಯಿ ಮುಖ್ಯನಾ ಪಕ್ಕದನೇ ಅಮ್ಮನ ಮುಖ್ಯನಾ? ಅಂದ್ರೆ ಏನವ್ರು ಮೂವಿ ಮಾಡೋದಿಲ್ಲ ಅಂತ ಹೇಳ್ತಾ ಇದಾರೆ ಅಥವಾ ಡೇಟ್ಸ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾ ಇದಾರ? ಮೂವಿ ಮಾಡಲ್ಲ ಅಂತಲ್ಲ, ಡೇಟ್ ಈಗ ನಂದು 1 ಈಗ ಶೆಡ್ಯೂಲ್ ಕಾಪಿ ಇಲ್ಲೇ ಇದೆ. ಅವ್ರದ್ದು ನಾಳೆಯಿಂದ 16ನೇ ತಾರೀಕುವರೆಗೂ ಒಂದು 6 ದಿವಸ ಶೆಡ್ಯೂಲ್ ಇತ್ತು. ಮತ್ತೆ 1ರಿಂದ 15ನೇ ತಾರೀಕುವರೆಗೂ ಇತ್ತು, ಜೂನ್ ಇಂದ. ನನ್ಗೆ ತಮಿಳಲ್ಲಿ ಜೂನ್ ಇಂದ 1st ಇಂದ ಬೇಕು 15 ದಿವಸ ಅಂತ ಅಂದ್ರೆ, ನಾನು ಇವಾಗ ರವಿಶಂಕರ್ ಸರ್ ಬಿಸಿ ಇದ್ದಾರೆ, ಶ್ರುತಿ ಮೇಡಮ್ ಬಿಸಿ ಇದ್ದಾರೆ, ಅಚ್ಯುತ್ ಕುಮಾರ್ ಸರ್ ಬಿಸಿ ಇದ್ದಾರೆ. ನಾವು ಅವ್ರ ಡೇಟ್ ಎಲ್ಲ ಈ ಹುಡುಗಿಗೋಸ್ಕರ ನಾನು ಈ ಡೇಟ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾನು ಶೂಟಿಂಗ್ ಸ್ಟಾಪ್ ಮಾಡಕ್ಕಾಗತ್ತಾ? ಇದನ್ನೆಲ್ಲ ನೀವು ಅವರಿಗೆ ಕನ್ವಿನ್ಸ್ ಮಾಡಿದ್ರೆ, ಇದೆಲ್ಲ ಹೇಳಿದ್ರೆ? ಎಲ್ಲಾ ತರ ಹೇಳಿದೀವಿ, ಎಲ್ಲ ರಿಕ್ವೆಸ್ಟ್ ಮಾಡಿದೀವಿ, ಅಂಬಲ್ ರಿಕ್ವೆಸ್ಟ್ ಅಂತ ಹೇಳಿದೀವಿ. ಒಬ್ಬ ನಿರ್ಮಾಪಕ ಅಂಬಲ್ ರಿಕ್ವೆಸ್ಟ್ ಅಂತ ಹೇಳಿದ್ರೆ ಇನ್ಯಾವ ತರ ಹೇಳ್ಬೇಕು ಅಂತ. ಪಾಪ ಬಾಬು ಅವರು ಕುತ್ಕೊಂಡು ಅವ್ರು 20 ವರ್ಷದ ಸರ್ವಿಸ್, ಈ ತರ ಆಗುತ್ತಮ್ಮ, ಈ ತರ ಬೇರೆ ಭಾಷೆಗೆ ಹೋದಾಗ ಈ ತರ ನಡ್ಕೋತಾರೆ ಅಂತ ಎಲ್ಲ ಹೇಳಿದ್ದಾರೆ. ಒಳ್ಳೆ ಸಿನಿಮಾ ಬಂದಿದೆ, ಒಳ್ಳೆ ಡೈರೆಕ್ಟರ್ ಇದಾರೆ, ಮಾಡಿ ಅಂತ ಹೇಳಿ ಇವ್ರು ಅರ್ಥ ಮಾಡ್ಕೊಂಡು ನನ್ನ ಸಿನಿಮಾಗೆ ನಾಳೆ ನಂದು ಯಲಂಕಲ್ ಶೂಟಿಂಗ್ ನಡೀತಾ ಇದೆ ಆಲ್ರೆಡಿ ಇವತ್ತು. ನಾಳೆ ಅವ್ರದ್ದು ಕಾಲ್ ಶೀಟ್ ಇದೆ, ಏನ್ ಮಾಡೋದು? ಸೊ ಈಗ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ ಈಗ? ಇಲ್ಲ, ನಂದು ನಮ್ಮ ಚೇಂಬರ್ ಇದೆ, ನಮಗೋಸ್ಕರ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ಕುತ್ಕೊತಿ ನ್ಯಾಯ ಕೇಳ್ತೀನಿ. ನ್ಯಾಯ ಕೇಳಿ ನನಗೆ ಅಟ್ಲೀಸ್ಟ್ ನನಗೆ ಮಾಡ್ಲಿಲ್ಲ ಅಂದ್ರೂ ಕನ್ನಡ ಚಿತ್ರರಂಗದಲ್ಲಿ ಈ ತರ ಪ್ರತಿಯೊಬ್ಬ ನಿರ್ಮಾಪಕಕ್ಕೂ ಗೊತ್ತಾಗ್ಬೇಕು, ಈ ತರ ಇನ್ನೊಂದ್ಸರಿ ಯಾರಿಗೂ ಆಗ್ಬಾರ್ದು, ಹುಡುಗಿನ ಬ್ಯಾನ್ ಮಾಡ್ಬೇಕು ಕನ್ನಡದಿಂದ. ಓಕೆ, ಸೊ ನೋ ಕಾಂಪ್ರಮೈಸ್ ಹಾಗಾದ್ರೆ? ಯಾವುದೇ ಕಾರಣಕ್ಕೂ ನನ್ನ ವಿಚಾರ ಇಲ್ವೇ ಇಲ್ಲ. ನಾನು ಬೇರೆ ಕನ್ನಡದ ಹುಡುಗಿನೇ ಹಾಕ್ತೀನಿ ಈ ತರ. ಯಾಕೆಂದ್ರೆ ನಮ್ದು ನಾಳೆ ಫಿಲ್ಮ್ ಇದೆ. ಈಗ ನಾವು ಒಂದು ಸಿನಿಮಾ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ, ಕುತ್ಕೊಂಡು 100 ಜನ ಕೆಲಸ ಮಾಡ್ತಾ ಇದಾರೆ. ನಾವ್ ಇದನ್ನೇ ನೋಡೋದ? ಇಲ್ಲ ಇವ್ರ ಹೀರೋಯಿನ್ ವಿಚಾರನೇ ನೋಡೋದ? ನಿಜ ನಿಜ. ಧನ್ಯವಾದ ಪದ್ಮನಾಭ್, ತಾವು ಪ್ರತಿಕ್ರಿಯೆ ಕೊಡೋದಕ್ಕಾಗಿ. ಇದು ನಿರ್ಮಾಪಕ ಪದ್ಮನಾಭ್ ಮಾತು. ನಮ್ಮ ಸಿನಿಮಾಗೆ ಡೇಟ್ ಅಂದರೆ ಶೂಟಿಂಗ್ನ ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿತ್ತು, ಫೋಟೋ ಶೂಟ್ ಕೂಡ ಆಯಿತು, ಮುಹೂರ್ತ ಕೂಡ ಆಯಿತು. ಈ ಕ್ಷಣಕ್ಕೆ ಅವರು ಫೋನ್ ಮಾಡಿಕೊಂಡು ನಾನು ಬರೋಕ್ಕಾಗೋದಿಲ್ಲ, ನನಗೆ ತಮಿಳು ಸಿನಿಮಾದಲ್ಲಿ ಆಫರ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನನಗೆ ಈ ಮೂವಿಯನ್ನು ಟೇಕ್ ಆಫ್ ಮಾಡೋದು ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಇಲ್ಲಿ ಪದ್ಮನಾಭ್ ಅವರು ಹೇಳ್ತಾ ಇರುವಂಥದ್ದು. ಸಾಕಷ್ಟು ತಿಳಿ ಹೇಳಿದ್ರು ಕೂಡ ಸಂಯುಕ್ತಾ ಹೆಗ್ಡೆ ಒಪ್ತಾ ಇಲ್ಲ, ಹೀಗಾಗಿ ನಮಗೆ ಜಸ್ಟಿಸ್ ಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ.